ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಹಳಸಂದೆ ಕಾಳು ಸಪ್ಪನೀರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ನಾನಿಲ್ಲಿ ಹಳಸಂದೆ ಕಾಳು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನಾವು ಬೇಯಿಸ್ಕೋಬೇಕು. ಇದ್ರ ಜೊತೆಗೆ 2 ಟೊಮ್ಯಾಟೊ, 2 ಬದನೆಕಾಯಿ, ಖಾರಕ್ಕೆ ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ಹಾಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡಿರೋ ಅಂಥ ಹಳಸಂದೆ ಕಾಳು ಮತ್ತು ಬದನೆಕಾಯಿ ಅದರಲ್ಲಿ ಟೊಮ್ಯಾಟೊನ ಸಪ್ರೇಟ್ ಮಾಡಿ ನೀರನ್ನ ಸಪ್ರೇಟ್ ಇಟ್ಕೋಬೇಕು. ಸೊ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಟೊಮ್ಯಾಟೊ, ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಒಂದು ತಟ್ಟೆಗೆ ಹಾಕ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೋಬೇಕು. ಸೊ ಇದನ್ನು ಮಿಕ್ಸಿಗೆ ಹಾಕಬಾರ್ದು, ಈ ಥರ ಗುಂಡ್ಕಲ್ಲಿ ತೊಗೊಂಡು ಚೆನ್ನಾಗಿ ಜಜ್ಕೋಬೇಕು. ಸೊ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟು ಜಜ್ಜಿ ಆದಮೇಲೆ ಚೆನ್ನಾಗಿ ಇಸ್ಕಬೇಕು. ಸೊ ಈ ಇಸ್ಕೋದ್ರಿಂದ ಸಪ್ಪು ನೀರು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಇದೆಲ್ಲ ಇಸ್ಕಿದಾದ್ಮೇಲೆ ನಾವು ಸೈಡ್ಗೆ ತೊಗೊಂಡಿರೋ ಅಂಥ ನೀರಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಉಪ್ಪು ನೋಡಿಕೊಂಡು ಹಾಕ್ಕೋಬೋದು. ಸೊ ನೆಕ್ಸ್ಟು ನಾವು ಕಾಳನ್ನ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಇಲ್ಲಿ 1 ಸ್ಪೂನಷ್ಟು ಆಯಿಲು, ಸಾಸಿವೆ, ಒಂದು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಾದರೆ ಕಾಯಿ ತುರಿ ಸಹ ಹಾಕ್ಕೋಬೋದು. ಸೊ ನೆಕ್ಸ್ಟು ನಾವು ಇಲ್ಲಿ ಸ್ವಲ್ಪ ಆನಿಯನ್ ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಸಪ್ಪನೀರಿಗೆ. ಸೊ ಇಲ್ಲಿ ಸಪ್ಪನೀರು ರೆಡಿ ಆಗುತ್ತೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.